ನಮಸ್ಕಾರ ಸ್ನೇಹಿತರೆ. ನಮ್ಮ ಜನ್ಮ ಹೇಗಾಯ್ತು ಗೊತ್ತಾ? ಇಕ್ಕಟ್ಟಿನಿಂದ ಇರುವ ಕತ್ತಲೆಯಿಂದ ಕೂಡಿದ ಪ್ರದೇಶದಲ್ಲಿ 9 ತಿಂಗಳು ತಾಯಿಯ ಗರ್ಭದಲ್ಲಿ ನಮ್ಮ ಪ್ರಯಾಣ ಆರಂಭ ಆಗುತ್ತೆ. ನಮ್ಮ ಕಣ್ಣಿಗೆ ಕಾಣದ 2 ಕಣಗಳಿಂದ ಒಂದು ಶಿಶುವಿನ ಜನ್ಮ ಪ್ರಾರಂಭ ಆಗುತ್ತೆ. ನಮ್ಮೆಲ್ಲರ ಹುಟ್ಟು ಹೇಗಾಯ್ತು ಅನ್ನೋದನ್ನ ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅಂದ್ರೆ ಈ ಅದ್ಭುತವಾದ ವಿಡಿಯೋವನ್ನ ಕೊನೆ ತನಕ ನೋಡಿ. ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಈ ಪ್ರಯಾಣವನ್ನ ನಾವೊಬ್ಬರೇ ಪ್ರಾರಂಭಿಸಿಲ್ಲ. ಮೊದಲಿಗೆ ಒಬ್ಬ ಪುರುಷನಿಂದ ಸರಿಸುಮಾರು 30 ಕೋಟಿ ಶುಕ್ರ ಕಣಗಳು ಒಂದೇ ಸಲಕ್ಕೆ ಸ್ತ್ರೀ ಯೋನಿಯ ಒಳಗೆ ಪ್ರವೇಶವನ್ನ ಮಾಡ್ತವೆ. ಮನುಷ್ಯನ ದೇಹದಲ್ಲಿಯೇ ಅತಿ ಚಿಕ್ಕ ಕಣ ಈ ಸ್ಪರ್ಮ್. ಈ ಸ್ಪರ್ಮ್ನ ತಲೆ ಭಾಗದಲ್ಲಿ ತಂದೆಗೆ ಸಂಬಂಧಪಟ್ಟ ಜೆನೆಟಿಕ್ ಇನ್ಫಾರ್ಮೇಶನ್ DNA ರೂಪದಲ್ಲಿ ಇರುತ್ತೆ. ಮಧ್ಯದಲ್ಲಿ ಈ ಜೀವಿ ಜೀವಿಸಲು ಬೇಕಾದ ಮತ್ತು ಚಲಿಸಲು ಬೇಕಾದ ಮೈಟೋಕಾಂಡ್ರಿಯಾ ಇರುತ್ತೆ. ಇನ್ನು ಬಾಲದ ಭಾಗ ಸ್ಪರ್ಮ್ ಈಜುತ್ತಾ ಮುಂದಕ್ಕೆ ಸಾಗಲು ಸಹಾಯ ಮಾಡುತ್ತೆ. ಹಾಗೆಯೇ ಸ್ತ್ರೀಯಲ್ಲಿ ಪ್ರತಿ ತಿಂಗಳು ಒಂದು ಮೊಟ್ಟೆಯ ಭಾಗ ಉತ್ಪತ್ತಿ ಆಗುತ್ತೆ. ಮನುಷ್ಯನ ಶರೀರದಲ್ಲಿಯೇ ಅತಿ ದೊಡ್ಡ ಕಣ ಈ ಅಂಡ. ಇದರಲ್ಲಿಯೇ ಸ್ತ್ರೀಗೆ ಸಂಬಂಧಪಟ್ಟ ಜೆನೆಟಿಕ್ ಇನ್ಫಾರ್ಮೇಶನ್ ತುಂಬಿರುತ್ತೆ. ಹೀಗೆ ಸ್ತ್ರೀಯಲ್ಲಿ ಉತ್ಪತ್ತಿಯಾದ ಅಂಡವನ್ನ ಸೇರ್ಕೊಳ್ಳೋದಕ್ಕೆ ಪುರುಷನಿಂದ ಉತ್ಪತ್ತಿಯಾದ ಸರಿಸುಮಾರು 30 ಕೋಟಿ ಶುಕ್ರ ಕಣಗಳು ಆ ಮೊಟ್ಟೆಯ ಕಡೆಗೆ ಪ್ರಯಾಣವನ್ನ ಶುರು ಮಾಡ್ತವೆ. ಅದರಿಂದ ಬರುವ ವಾಸನೆಯನ್ನ ಗುರುತಿಸ್ತಾ ಸ್ಪರ್ಮ್ಗಳು ತಮ್ಮ ಪ್ರಯಾಣವನ್ನ ಆರಂಭಿಸ್ತವೆ. ಮನುಷ್ಯನ ಶರೀರದ ಅತಿ ದೊಡ್ಡ ಕಣವಾದ ಅಂಡವನ್ನ ಸೇರ್ಕೊಳ್ಳೋದಕ್ಕೆ ಈ ಚಿಕ್ಕ ಕಣಗಳು ನಡೆಸುವ ಪ್ರಯಾಣ ಅಷ್ಟೇನು ಸುಲಭವಾಗಿ ಇರೋದಿಲ್ಲ. ಯೋನಿ ಒಳಗಿನ ವಾತಾವರಣ ಸ್ಪರ್ಮ್ಗಳಿಗೆ ಅಷ್ಟು ಅನುಕೂಲಕರವಾಗಿ ಇರೋದಿಲ್ಲ. ಸ್ಪರ್ಮ್ ಯೋನಿ ಒಳಗೆ ಎಂಟರಾದ 30 ನಿಮಿಷಗಳಲ್ಲೇ ಅಲ್ಲಿ ವಾತಾವರಣವನ್ನ ಸಹಿಸಲಾಗದೆ ಅತ್ಯಂತ ದುರ್ಬಲ ಸ್ಪರ್ಮ್ಗಳಲ್ಲಿ 99% ಸ್ಪರ್ಮ್ಗಳು ಅಲ್ಲೇ ಸತ್ತು ಹೋಗ್ತವೆ. ಏಕೆಂದ್ರೆ ಅವು ಅತ್ಯಂತ ದುರ್ಬಲವಾದ ಸ್ಪರ್ಮ್ಗಳು ಆಗಿರೋದ್ರಿಂದ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಪುರುಷನು ಆರೋಗ್ಯವಾಗಿ ಇದ್ದಾಗ ಉತ್ಪತ್ತಿಯಾಗುವ ಸ್ಪರ್ಮ್ಗಳು ಅತ್ಯಂತ ಶಕ್ತಿಯುತವಾಗಿಯೂ ಆರೋಗ್ಯವಾಗಿಯೂ ಇರ್ತವೆ. ಇದರಿಂದ ಹುಟ್ಟುವ ಮಗು ಕೂಡ ಆರೋಗ್ಯವಾಗಿ ಶಕ್ತಿಯುತವಾಗಿ ಇರುತ್ತೆ. ಒಂದು ವೇಳೆ ಪುರುಷನು ಅನಾರೋಗ್ಯದಿಂದ ಇದ್ದಾಗ, ಟೆನ್ಷನ್ ಅಲ್ಲಿ ಇದ್ದಾಗ ಅಥವಾ ಆಲ್ಕೋಹಾಲ್ ಅಥವಾ ಧೂಮಪಾನ ಮಾಡ್ತಾ ಇದ್ರೆ ಅದರ ಪರಿಣಾಮ ಮಗುವಿನ ಮೇಲೆ ಬೀರುತ್ತೆ. ಆದ್ದರಿಂದ ಕನಿಷ್ಠ ಆ ಸಮಯದಲ್ಲಾದ್ರೂ ಸ್ವಲ್ಪ ಆರೋಗ್ಯದಿಂದ ಇದ್ದು ಯೋಗ ವ್ಯಾಯಾಮಗಳನ್ನ ಮಾಡ್ತಾ ಆರೋಗ್ಯವಾಗಿ ಇರುವುದು ಒಳ್ಳೆಯದು. ಸಾಕಷ್ಟು ಸ್ಪರ್ಮ್ಗಳು ಇಲ್ಲೇ ನಾಶವಾಗಿ ಉಳಿದ ಸ್ಪರ್ಮ್ಗಳು ಗರ್ಭಾಶಯಕ್ಕೆ ತಮ್ಮ ಪ್ರಯಾಣವನ್ನ ಶುರು ಮಾಡ್ತವೆ. ಇವುಗಳಲ್ಲಿಯೂ ಸಹ ಯೋನಿಯಿಂದ ಗರ್ಭಾಶಯಕ್ಕೆ ಪ್ರಯಾಣ ಮಾಡುವ ವಾತಾವರಣವನ್ನು ಸಹಿಸಲಾಗದೆ ಅವುಗಳಲ್ಲಿಯೂ ಕೂಡ ಕೆಲವು ಸ್ಪರ್ಮ್ಗಳು ಸತ್ತು ಹೋಗಿ ಸರಿಸುಮಾರು 1 ಲಕ್ಷ ಶುಕ್ರ ಕಣಗಳು ಮಾತ್ರ ಗರ್ಭಾಶಯವನ್ನ ಪ್ರವೇಶ ಮಾಡ್ತವೆ. ಅಂದ್ರೆ ಈ ಪ್ರಯಾಣ ಎಷ್ಟು ಕಷ್ಟಕರವಾಗಿರುತ್ತೆ ಎಂಬುದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಪ್ರಯಾಣ ಸರಿಸುಮಾರು 6 ಅಂಗುಲಗಳ ಉದ್ದ ಇರುತ್ತೆ. ಇವುಗಳಲ್ಲಿ ಆ ವಾತಾವರಣವನ್ನ ತಡೆದುಕೊಂಡು ಬಲವಾದ ಮತ್ತು ಚುರುಕಾದ 2000 ಶುಕ್ರ ಕಣಗಳು ಮಾತ್ರ ಉಳಿಯುತ್ತವೆ. ಇವುಗಳಲ್ಲಿ ಕೇವಲ ಒಂದೇ ಒಂದು ಸ್ಪರ್ಮ್ ಮಾತ್ರ ಈ ಅಂಡವನ್ನ ಪ್ರವೇಶ ಮಾಡುತ್ತೆ. ಆ ನಂತರ ಇನ್ನೊಂದು ಸ್ಪರ್ಮ್ಗೆ ಈ ಅಂಡವನ್ನ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ರೀತಿ 30 ಕೋಟಿ ಶುಕ್ರ ಕಣಗಳಿಂದ ಪ್ರಾರಂಭವಾದ ಪ್ರಯಾಣದಲ್ಲಿ ಕೇವಲ ಒಂದೇ ಒಂದು ಸ್ಪರ್ಮ್ ಮಾತ್ರ ಜಯ ಗಳಿಸುತ್ತೆ. ಅಂತಹ ಕೇವಲ ಒಂದೇ ಒಂದು ಸ್ಪರ್ಮ್ನಿಂದಲೇ ನಾವು ನೀವೆಲ್ಲ ಹುಟ್ಟಿದಿವೆ. ಆ ಒಂದು ಸ್ಪರ್ಮ್ ಅಲ್ಲದೆ 30 ಕೋಟಿ ಸ್ಪರ್ಮ್ಗಳಲ್ಲಿ ಬೇರೆ ಯಾವುದಾದ್ರೂ ಸ್ಪರ್ಮ್ ಹೋಗಿದ್ರೆ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಹುಡ್ತಾ ಇದ್ರು. ಹೀಗೆ ನಮ್ಮ ಜೀವನದಲ್ಲಿ ಪಡೆದ ಮೊಟ್ಟ ಮೊದಲ ವಿಜಯವಿದು. ಹೀಗೆ ಅಂಡವನ್ನ ಪ್ರವೇಶಿಸಿದ ಸ್ಪರ್ಮ್ DNA ಮತ್ತು ಅಂಡದ DNA ಎರಡೂ ಸೇರಿ ಆ ಮಗುವಿನ ಆಕಾರ, ಗುಣ, ಸ್ವಭಾವವನ್ನ ನಿರ್ಧಾರ ಮಾಡ್ತವೆ. ತಂದೆಯಿಂದ ಬಂದ ಸ್ಪರ್ಮ್ನಲ್ಲಿ X ಕ್ರೋಮೋಜೋಮ್ಗಳು ಮತ್ತು Y ಕ್ರೋಮೋಜೋಮ್ಗಳು ಇರ್ತವೆ. ಹಾಗೆ ತಾಯಿಯಿಂದ ಬಂದ ಅಂಡದಲ್ಲಿ ಕೇವಲ X ಕ್ರೋಮೋಜೋಮ್ಗಳು ಮಾತ್ರ ಇರ್ತವೆ. ಸ್ತ್ರೀಯಲ್ಲಿ ಇರುವ X ಕ್ರೋಮೋಜೋಮ್ ಜೊತೆಗೆ ಪುರುಷನಲ್ಲಿನ X ಕ್ರೋಮೋಜೋಮ್ ಸೇರಿದ್ರೆ ಹೆಣ್ಣು ಮಗು ಹುಟ್ಟುತ್ತೆ. ಅಥವಾ ಸ್ತ್ರೀಯಲ್ಲಿರುವ X ಕ್ರೋಮೋಜೋಮ್ ಜೊತೆಗೆ ಪುರುಷನಲ್ಲಿನ Y ಕ್ರೋಮೋಜೋಮ್ ಸೇರಿದ್ರೆ ಗಂಡು ಮಗು ಹುಟ್ಟುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಗು ಹುಟ್ಟಿದೆ ಅಂತ ತಾಯಿಯನ್ನ ನಿಂದಿಸುವುದನ್ನ ಮಾಡ್ತಾ ಇರ್ತಾರೆ. ನೀವೆಲ್ಲ ನೋಡಿರ್ತೀರಿ ಕೂಡ. ಆದ್ರೆ ನಾವೆಲ್ಲ ತಿಳ್ಕೊಳ್ಬೇಕಾಗಿರುವ ವಿಷಯ ಏನಂದ್ರೆ, ಹುಟ್ಟುವ ಮಗು ಹೆಣ್ಣ ಅಥವಾ ಗಂಡ ಅಂತ ಡಿಸೈಡ್ ಮಾಡೋದು ಪುರುಷನಿಂದ ಬಂದ ಸ್ಪರ್ಮ್ಗಳೇ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪುರುಷನ ಸ್ಪರ್ಮ್ ಮಹಿಳೆಯ ಮೊಟ್ಟೆಯೊಳಗೆ ಪ್ರವೇಶಿಸಿದ ನಂತರ ಉಂಟಾಗುವ ಅಣುವನ್ನ ಜೈಗೋಟ್ ಅಂತ ಕರೀತಾರೆ. ಈ ಜೈಗೋಟ್ 12 ಗಂಟೆಗಳ ನಂತರ 2 ಕಣಗಳಾಗಿ ವಿಂಗಡಣೆ ಆಗುತ್ತೆ. ಈ ರೀತಿ ಪ್ರತಿ 12 ಗಂಟೆಗಳಿಗೆ ಒಮ್ಮೆ 2 ಅಣುಗಳಂತೆ ವಿಭಜನೆಗೊಳ್ಳುತ್ತಾ ಸಾಗುತ್ತೆ. 3 ದಿನಗಳ ನಂತರ ಈ ಜೈಗೋಟ್ 32 ಅಣುಗಳಿರುವ ಒಂದು ಬಾಲ್ ಆಕಾರದಲ್ಲಿ ತಯಾರಾಗುತ್ತೆ. ಈ ಎಗ್ ಅನ್ನೋದು ಅಂಡಾಶಯದಿಂದ ಫೆಲೋಪಿಯನ್ ಟ್ಯೂಬ್ನಿಂದ ಪ್ರಯಾಣವನ್ನ ಮಾಡ್ತಾ ಗರ್ಭಾಶಯದ ಗೋಡೆಯ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ. ಮುಂದಿನ 9 ತಿಂಗಳವರೆಗೆ ಅದು ಅಲ್ಲಿಯೇ ಇರುತ್ತೆ. ಇಲ್ಲಿಂದ ಈ ಭ್ರೂಣ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಹೀಗೆ ಕಣಗಳು ವಿಭಜನೆ ಆಗುತ್ತಾ ಸರಿಸುಮಾರು 2 ಟ್ರಿಲಿಯನ್ ಕಣಗಳಾಗಿ ವೃದ್ಧಿಸುವವರೆಗೂ ಈ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಇಲ್ಲಿ ಬಾಲ್ ರೀತಿಯಲ್ಲಿದ್ದ ಜೈಗೋಟ್ ಉದ್ದವಾದ ಸ್ತೂಪಾಕಾರವನ್ನ ಪಡೆದುಕೊಳ್ಳುತ್ತೆ. 15ನೇ ದಿನದಿಂದ ನ್ಯೂರೋಸೆಲ್ಸ್ ತಯಾರಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಇದೇ ಮೆದುಳು ಮತ್ತು ಬೆನ್ನು ಮೂಳೆಯಾಗಿ ತಯಾರಾಗುತ್ತೆ. ಆದ್ರೆ ಎಲ್ಲದಕ್ಕಿಂತ ಮೊದಲು ಈ ಚಿಕ್ಕ ಶರೀರಕ್ಕೆ ರಕ್ತ ಮತ್ತು ಆಕ್ಸಿಜನ್ ನ ಅವಶ್ಯಕತೆ ಇರೋದ್ರಿಂದ ಅದನ್ನ ಸರಬರಾಜು ಮಾಡುವ ಹೃದಯದ ಅವಶ್ಯಕತೆ ಇರುತ್ತೆ.
ಇದರಿಂದ 22 ದಿನಗಳಲ್ಲಿ ಕೆಲವು ಸೆಲ್ ಸೇರಿ ಒಂದು ಹೃದಯವಾಗಿ ಮಾರ್ಪಾಟಾಗುತ್ತೆ. ಆ ಸಮಯದಲ್ಲಿ ಆ ಹೃದಯದ ಗಾತ್ರ ನಮ್ಮ ಅಡುಗೆಯಲ್ಲಿ ಬಳಸುವ ಸಾಸಿವೆ ಕಾಳಿನಷ್ಟು ಚಿಕ್ಕದಾಗಿ ಇರುತ್ತೆ. ಮೊದಲಿಗೆ ಈ ಹೃದಯದಲ್ಲಿನ ಒಂದು ಕಣ ಬಡಿದುಕೊಳ್ಳಲು ಪ್ರಾರಂಭಿಸುತ್ತೆ. ಇದರ ಪ್ರಭಾವದಿಂದ ಇದರ ಸುತ್ತಲೂ ಇರುವ ಕಣಗಳು ಸಹ ಬಡಿದುಕೊಳ್ಳೋದಕ್ಕೆ ಪ್ರಾರಂಭಿಸ್ತವೆ. ಹಾಗೆ ಚೈನ್ ರೀತಿಯಲ್ಲಿ ಹೃದಯದಲ್ಲಿನ ಎಲ್ಲಾ ಕಣಗಳು ಆಕ್ಟಿವ್ ಆಗೋದ್ರೊಂದಿಗೆ ಪೂರ್ತಿಯಾಗಿ ಹೃದಯ ಬಡಿದುಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಈ ರೀತಿಯಲ್ಲಿ ಪ್ರಾರಂಭವಾದ ಹೃದಯ ಬಡಿತ ನಾವು ಸಾಯೋವರೆಗೂ ಬಡಿದುಕೊಳ್ಳುತ್ತಾನೆ ಇರುತ್ತೆ. ಈ ಚಿಕ್ಕ ಹೃದಯ ಈ ಪಿಂಡಕ್ಕೆ ರಕ್ತ ಮತ್ತು ಆಕ್ಸಿಜನ್ ಅನ್ನ ಸರಬರಾಜು ಮಾಡ್ತಾ ಇರುತ್ತೆ. 4 ವಾರಗಳು ಮುಗಿಯೋ ಹೊತ್ತಿಗೆ ಪಿಂಡವು ಪ್ರತಿದಿನ 1 ಮಿಲಿಮೀಟರ್ನಷ್ಟು ಬೆಳಿತಾನೆ ಇರುತ್ತೆ. 5 ವಾರದ ಸಮಯದಲ್ಲಿ ಪಿಂಡವು ವೇಗವಾಗಿ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಅದರ ಬೆಳೆಯುವ ವೇಗ ಎಷ್ಟಿರುತ್ತೆ ಅಂದ್ರೆ ಅದೇ ವೇಗದಿಂದ 9 ತಿಂಗಳು ಆ ಪಿಂಡ ಬೆಳೆದ್ರೆ ಹುಟ್ಟುವ ಸಮಯಕ್ಕೆ ಮಗು 1.5 ಟನ್ನಷ್ಟು ಭಾರವಿರುತ್ತೆ. ಆದ್ರೆ ಮಗುವಿನ ಬೆಳವಣಿಗೆ ಕಾಲಕ್ರಮೇಣ ಮತ್ತೆ ಕಡಿಮೆ ಆಗುತ್ತೆ. 7ನೇ ವಾರ ಬರುವಷ್ಟರಲ್ಲಿ ನಿಧಾನಕ್ಕೆ ಕಾಲುಗಳು ಕೈಗಳು ಕಾಣಿಸೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗೆ ಕಣ್ಣಿನಲ್ಲಿನ ರೆಟಿನಾ ಮತ್ತು ಮೂಗು ಸಹ ಸೃಷ್ಟಿಯಾಗುತ್ತೆ. 8ನೇ ವಾರ ಬರುವಷ್ಟರಲ್ಲಿ ಪಿಂಡವು ಮನುಷ್ಯನ ಆಕಾರವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತೆ. ಈ ಪಿಂಡವು ಗರ್ಭಚೀಲದಲ್ಲಿ ಇರುತ್ತೆ. ಇದು ಆಮ್ನಿಯೋಟಿಕ್ ಫ್ಲೂಯಿಡ್ಸ್ ನಿಂದ ತುಂಬಿರುತ್ತೆ. ಎಲ್ಲದಕ್ಕಿಂತ ಮುಖ್ಯ ಭಾಗ ಪ್ಲೆಸೆಂಟ. ಇದು ತಾಯಿಯ ರಕ್ತದಿಂದ ಪಿಂಡ ಬೆಳೆಯಲು ಬೇಕಾದ ಪೋಷಕಾಂಶಗಳನ್ನ, ರಕ್ತವನ್ನ, ಆಕ್ಸಿಜನ್ ಅನ್ನ ಕರಳು ಬಳ್ಳಿಯಿಂದ ಮಗುವಿಗೆ ತಲುಪಿಸುತ್ತೆ. ಹಾಗೆ ಪಿಂಡದಲ್ಲಿರುವ ತ್ಯಾಜ್ಯವನ್ನ ತಾಯಿಯ ರಕ್ತಕ್ಕೆ ಕಳಿಸ್ತಾ ಇರುತ್ತೆ. 9ನೇ ವಾರಕ್ಕೆ ತಾಯಿಗೆ ವಾಂತಿ, ವಾಕರಿಕೆ ಲಕ್ಷಣಗಳು ಕಂಡು ಬರ್ತವೆ. ಅಷ್ಟೇ ಅಲ್ಲ, ಶಿಶುವಿನ ಮೆದುಳು ಅತ್ಯಂತ ವೇಗವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟಂದ್ರೆ ಪ್ರತಿ ನಿಮಿಷಕ್ಕೆ ಮೆದುಳಿನಲ್ಲಿ 25 ಲಕ್ಷ ಹೊಸ ನ್ಯೂರಾನ್ಸ್ ಗಳು ಸೃಷ್ಟಿಯಾಗ್ತಾ ಇರುತ್ತೆ. ಆಗ ತಾಯಿ ಕೇವಲ ತನಗೆ ಮಾತ್ರವಲ್ಲ, ಶಿಶುವಿಗೂ ರಕ್ತವನ್ನ ನೀಡಬೇಕಾಗುತ್ತೆ. ಆದ್ದರಿಂದ ತಾಯಿಯ ಹೃದಯ ತುಂಬಾ ವೇಗವಾಗಿ ಬಡಿದುಕೊಳ್ಳೋದಕ್ಕೆ ಪ್ರಾರಂಭವಾಗುತ್ತೆ. ಅಷ್ಟೇ ಅಲ್ಲ, ಶಿಶುವಿನ ಹೃದಯವು ಸಹ ನಿಮಿಷಕ್ಕೆ 165 ಬಾರಿ ಬಡಿದುಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ರೆ ಪಿಂಡ ಬೆಳೆಯುತ್ತಿದ್ದಂತೆ ಹೃದಯದ ವೇಗ 165ರಿಂದ 150ಕ್ಕೆ ಇಳಿಯುತ್ತೆ. 12 ವಾರಗಳು ಅಂದ್ರೆ ಇಲ್ಲಿಗೆ 3 ತಿಂಗಳು ಮುಗಿದವು. ಈ ಸಮಯದಲ್ಲಿ ಪಿಂಡವು 10 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ. ಈ ಸಮಯದಲ್ಲಿ ಮೂಳೆಗಳು, ಮಾಂಸಖಂಡಗಳು ಬೆಳೆಯೋದಕ್ಕೆ ಪ್ರಾರಂಭ ಆಗಿರುತ್ತೆ. 13ನೇ ವಾರಕ್ಕೆ ಶಿಶುವಿನ ಬೆರಳಿನ ಮುದ್ರೆಗಳ ನಿರ್ಮಾಣ ಆಗುತ್ತೆ. ಪ್ರಪಂಚದಲ್ಲಿರುವ ಇನ್ಯಾರಿಗೂ ಈ ಬೆರಳಿನ ಮುದ್ರೆಗಳು ಮ್ಯಾಚ್ ಆಗೋದಿಲ್ಲ. ಒಂದು ವೇಳೆ ಶಿಶು ಹೆಣ್ಣಾಗಿದ್ರೆ ಆ ಮಗು ಮೆಚ್ಯೂರ್ ಆದಾಗ ಪ್ರತಿ ತಿಂಗಳು ರಿಲೀಸ್ ಆಗುವ ಎಗ್ಸ್ ಗಳು ಶಿಶುವಿದ್ದಾಗಲೇ ಸರಿಸುಮಾರು 20 ಲಕ್ಷ ಎಗ್ಸ್ ಗಳು ಶಿಶುವಿನ ಅಂಡಾಶಯದಲ್ಲಿ ಈ ಸಮಯದಲ್ಲಿ ತಯಾರಾಗಿ ಹೋಗುತ್ತೆ. 14 ವಾರ ಬರುವಷ್ಟರಲ್ಲಿ ಶಿಶು ತನ್ನ ಬೆರಳುಗಳನ್ನ ಬಾಯಲ್ಲಿ ಇಟ್ಕೊಂಡು ಚೀಪುವುದಕ್ಕೆ ಪ್ರಾರಂಭಿಸುತ್ತೆ. ಮಗು ಜನಿಸಿದ ನಂತರ ಯಾವ ಕೈ ಅಭ್ಯಾಸ ಇರುತ್ತೋ ಈ ಸಮಯದಲ್ಲಿ ನಿರ್ಧಾರ ಆಗುತ್ತೆ. ಯಾವ ಕೈ ಬೆರಳನ್ನ ಅತಿ ಹೆಚ್ಚು ಬಾರಿ ಬಾಯಲ್ಲಿ ಇಟ್ಕೊಂಡು ಚೀಪುತ್ತೋ ಆ ಕೈ ಅಭ್ಯಾಸ ಮಗುವಿಗೆ ಬರುತ್ತೆ. 15ನೇ ವಾರ ಬರುವಷ್ಟರಲ್ಲಿ ಶಿಶು ಒಂದು ಆಪಲ್ ಗಾತ್ರಕ್ಕೆ ಬೆಳೆಯುತ್ತದೆ. ಹಾಗೆ ಶರೀರದ ಎಲ್ಲಾ ಚಲನೆಗಳನ್ನ ಮೆದುಳು ಕಂಟ್ರೋಲ್ ಮಾಡ್ತಾ ಇರುತ್ತೆ. 16 ವಾರಗಳಿಗೆ ಶಿಶು ಕದಲುವುದು, ಒದೆಯುವುದು ಮಾಡ್ತಾ ಇರುತ್ತೆ. ಮೆದುಳುಗಳು ಗಟ್ಟಿಗೊಳ್ಳುತ್ತವೆ. ಹಾಗೆ ಕರುಳಿನ ಬಳ್ಳಿಯು ಸಹ ಬಲವಾಗಿ ಗಟ್ಟಿಗೊಳ್ಳುತ್ತೆ. 24 ವಾರಗಳು ಕಳೆಯುವಷ್ಟರಲ್ಲಿ ಭಾಗಶಃ ಎಲ್ಲಾ ಅಂಗಗಳು ತಯಾರಾಗಿರುತ್ತವೆ. ಆದ್ರೆ ಅವು ತುಂಬಾ ಚಿಕ್ಕದಾಗಿ ಇರ್ತವೆ. ಆಗ ಶಿಶುವು ಒಂದು ಜೋಳದಷ್ಟು ಉದ್ದ ಇರುತ್ತೆ. ಇದರಿಂದ ತಾಯಿಯ ಹೊಟ್ಟೆಯ ಭಾಗ ಉಬ್ಬುವುದಕ್ಕೆ ಪ್ರಾರಂಭಿಸುತ್ತೆ. ಇದರಿಂದ ತಾಯಿಯ ಎದೆ ಭಾಗದಲ್ಲಿ ಉರಿ ಉಂಟಾಗುತ್ತೆ. ಆ ಸಮಯದಲ್ಲಿ ಮಗು ಮೂಗಿನಿಂದ ಗರ್ಭದಲ್ಲಿನ ನೀರನ್ನ ಸೇವಿಸ್ತಾ ಇರುತ್ತೆ. ಬಾಯಿ, ಮೂಗು ಎಲ್ಲವೂ ಗರ್ಭದ ನೀರಿನಿಂದ ತುಂಬಿ ಹೋಗಿರುತ್ತೆ. ತಾಯಿಯ ಹೊಟ್ಟೆಯಲ್ಲಿರುವ ಶಿಶು ಕಣ್ಣುಗಳನ್ನ ತೆಗೆದು ನೋಡ್ತಾ ಇರುತ್ತೆ. ಆದ್ರೆ ಸಂಪೂರ್ಣ ಕತ್ತಲು ಇರೋದ್ರಿಂದ ಆ ಮಗುವಿಗೆ ಏನೂ ಕಾಣಿಸೋದಿಲ್ಲ. ಆದ್ರೆ ಶಬ್ದಗಳನ್ನ ಚೆನ್ನಾಗಿ ಕೇಳಿಸಿಕೊಳ್ತಾ ಇರುತ್ತೆ. ತಾಯಿಯ ಗರ್ಭದಲ್ಲಿರುವ ಶಿಶು ತಾಯಿಯ ಎದೆ ಬಡಿತ, ಉಸಿರಾಡುವ ಶಬ್ದ, ತಾಯಿ ಮಾತನಾಡುವ ಮಾತುಗಳು ಮತ್ತು ಹೊರಗಿನ ಶಬ್ದಗಳನ್ನು ಸಹ ಕೇಳ್ತಾ ಇರುತ್ತೆ. ನಾವೆಲ್ಲ ಮಹಾಭಾರತದ ಕಥೆಯಲ್ಲಿ ಕೇಳಿರ್ತೀವಿ, ಅಭಿಮನ್ಯು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಚಕ್ರವ್ಯೂಹವನ್ನ ಭೇದಿಸುವ ವಿದ್ಯೆಯನ್ನ ಕಲಿತಿದ್ದನು ಅಂತ. ಅದು ಇದೇ ಹಂತದಲ್ಲಿ ಇದ್ದಾಗಲೇ 26 ವಾರಗಳು ಬರುವಷ್ಟರಲ್ಲಿ ತಾಯಿಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟವಾಗುತ್ತೆ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಗರ್ಭಾಶಯ ಬೆಳೆದಿರೋದ್ರಿಂದ ಶ್ವಾಸಕೋಶವು ತುಂಬಾ ಕುಗ್ಗಿ ಹೋಗಿರುತ್ತೆ. ಮತ್ತೊಂದು ಕಡೆ ಕೇವಲ ತನಗಷ್ಟೇ ಅಲ್ಲದೆ ಹೊಟ್ಟೆಯಲ್ಲಿರುವ ಮಗುವಿಗೂ ಸಹ ಉಸಿರನ್ನ ಕೊಡಬೇಕಾಗಿರುವುದರಿಂದ ಹೆಚ್ಚಾಗಿ ಉಸಿರಾಡಬೇಕಾಗುತ್ತೆ. ಈ ಸಮಯದಲ್ಲಿ ಮಗು ಪ್ರತಿದಿನ ಸರಿಸುಮಾರು 1/2 ಲೀಟರ್ ಗರ್ಭದ ನೀರನ್ನ ಕುಡಿಯೋದಕ್ಕೆ ಪ್ರಾರಂಭಿಸುತ್ತೆ. ಇದೆಲ್ಲ ಮಗು ಹುಟ್ಟಿ ಹೊರಗಡೆ ಬಂದ ನಂತರ ಮಗು ಸ್ವಂತವಾಗಿ ಗಾಳಿಯನ್ನ, ಊಟವನ್ನ ಹೇಗೆ ಸೇವಿಸಬೇಕು ಅನ್ನೋದಕ್ಕೆ ಒಂದು ಪ್ರಕ್ರಿಯೆ ಆಗಿರುತ್ತೆ. ಮಗುವಿನ ಶ್ವಾಸಕೋಶಗಳು ಸಂಪೂರ್ಣವಾಗಿ ಆಮ್ನಿಯೋಟಿಕ್ ಫ್ಲೂಯಿಡ್ಸ್ ನಿಂದ ತುಂಬಿರುತ್ತೆ. 33 ವಾರಗಳಿಗೆ ಶಿಶುವಿನ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗೋದ್ರಿಂದ ಮಗುವಿನ ತೂಕ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಈ ತೂಕವೆಲ್ಲ ತಾಯಿಯ ಬೆನ್ನೆಲುಬಿನ ಮೇಲೆ ಬೀಳುವುದರಿಂದ ತಾಯಿ ಸಾಕಷ್ಟು ಬೆನ್ನು ನೋವಿನ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗೆ ತಾಯಿ ನಿದ್ರಿಸುವಾಗ ಸರಿಯಾದ ಆರಾಮದಾಯಕ ಆಗಿರುವ ಪೊಸಿಷನ್ ಇಲ್ಲದೆ ಇರುವುದರಿಂದ ನಿದ್ರೆಯ ಕೊರತೆಯನ್ನ ಸಹ ಅನುಭವಿಸಬೇಕಾಗುತ್ತೆ.
35ನೇ ವಾರ ಅಂದ್ರೆ ಅಂತಿಮ ತಿಂಗಳಿಗೆ ಬರುವಷ್ಟರಲ್ಲಿ ಗರ್ಭದಲ್ಲಿ ಶಿಶು ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಮಗು ಜನಿಸುವ ಸಮಯ ಹತ್ತಿರ ಬರುವಷ್ಟರಲ್ಲಿ ಮಗು ತಲೆ ಕೆಳಗೆ ಆಗುವ ರೀತಿ ತಿರುಗುತ್ತೆ. ಆ ಸಮಯದಲ್ಲಿ ಶಿಶು 90% ಭಾಗ ನಿದ್ರೆಯಲ್ಲೇ ಕಳೆಯುತ್ತೆ. 36 ವಾರಗಳು ಅಂದ್ರೆ 9 ತಿಂಗಳು ಪೂರ್ಣಗೊಳ್ಳುತ್ತೆ. ಡೆಲಿವರಿಗೆ ತಾಯಿಯ ಗರ್ಭಾಶಯದ ಖಂಡಗಳೆಲ್ಲ ರೆಡಿ ಆಗ್ತಾ ಇರ್ತವೆ. 9 ತಿಂಗಳು ತುಂಬಿದ ನಂತರ ಯಾವುದೋ ಒಂದು ಸಮಯದಲ್ಲಿ ಡೆಲಿವರಿ ಆಗುವ ಸಾಧ್ಯತೆ ಇರುತ್ತೆ. ಕಣ್ಣಿಗೆ ಕಾಣದಷ್ಟು ಚಿಕ್ಕದಾಗಿ ಪ್ರಾರಂಭವಾದ ಕಣ 9 ತಿಂಗಳ ನಂತರ ಡೆಲಿವರಿ ಆಗುವ ಒಂದು ಶಿಶುವಿನ ಹಂತಕ್ಕೆ ಸೇರುತ್ತೆ. ತಾಯಿಯ ಬ್ರೈನ್ ಡೆಲಿವರಿಗೆ ಬೇಕಾದ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡಿ ಡೆಲಿವರಿಗೆ ದೇಹವನ್ನ ಸಿದ್ಧಗೊಳಿಸುತ್ತೆ. ಗರ್ಭಾಶಯದ ಖಂಡಗಳು ಗಟ್ಟಿಯಾಗಿ ಒತ್ತಲ್ಪಟ್ಟು ಶಿಶುವನ್ನ ಹೊರಗಡೆ ತಳ್ಳೋದಕ್ಕೆ ಪ್ರಾರಂಭಿಸುತ್ತೆ. ಶಿಶು ಗರ್ಭಾಶಯದಿಂದ ಹೊರಗಡೆ ಬರೋದಕ್ಕೆ ದಾರಿ ಮಾಡಿಕೊಡುತ್ತೆ. ಆ ಸಮಯದಲ್ಲಿ ತಾಯಿ ಅನುಭವಿಸುವ ಕಷ್ಟ, ನೋವನ್ನ ಬರೀ ಮಾತಿನಲ್ಲಿ ಹೇಳೋದಕ್ಕೆ ಆಗಲ್ಲ. ಮೊದಲು ಶಿಶುವಿನ ತಲೆ, ನಂತರ ದೇಹದ ಪೂರ್ತಿ ಭಾಗ ಹೊರಗಡೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿಯವರೆಗೆ ಕತ್ತಲೆ ಪ್ರಪಂಚದಲ್ಲಿ ಇದ್ದ ಮಗು ಪ್ರಪಂಚವನ್ನ ನೋಡೋದಕ್ಕೆ ಯಾವತ್ತೂ ನೋಡಿರದ ಬೆಳಕನ್ನ ನೋಡುತ್ತೆ. ಈ ರೀತಿ ಒಂದು ಮಗುವಿನ ಜೀವನದ ಪ್ರಯಾಣ ಈ ಸುಂದರವಾದ ಭೂಮಿ ಮೇಲೆ ಶುರು ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.